ಗುತ್ತಿಗೆ ಟೆಂಡರ್ನಲ್ಲಿ ಮುಸ್ಲಿಮರಿಗೆ ಶೇಕಡಾ 4% ಮೀಸಲಾತಿ ನೀಡುವುದಕ್ಕೆ ಕ್ಯಾಬಿನೆಟ್ ಸಮ್ಮತಿ ನೀಡಿದೆ. ಕೆಟಿಪಿಪಿ ಕಾಯ್ದೆ ತಿದ್ದುಪಡಿಗೆ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೊಟ್ಟಿದ್ದು ಇದೇ ಅಧಿವೇಶನದಲ್ಲಿ ತಿದ್ದುಪಡಿ ಕಾಯ್ದೆ ಮಂಡನೆ ಆಗಲಿದೆ. ಈ ಹಿಂದೆ ಹಿಂದುಳಿದ ವರ್ಗಗಳಿಗೆ ಮಾತ್ರ ಇದ್ದ ಮೀಸಲಾತಿ ಇದೀಗ ಮುಸ್ಲಿಂ ಸಮುದಾಯಕ್ಕೂ ಮೀಸಲಾತಿ ವಿಸ್ತರಣೆ ಮಾಡಲಾಗುವುದು. ದಿಗಂತ್ ನಾಪತ್ತೆ ವಿಚಾರದಲ್ಲಿ ಪ್ರಚೋದನಕಾರಿ ಹೇಳಿಕೆ ಹಾಗೂ ಸೂಲಿಬೆಲೆ ಭಾಷಣ ವೈರಲ್ ವಿಚಾರಕ್ಕೆ ಮಂಗಳೂರಿನಲ್ಲಿ ಶಾಸಕ ಯುಟಿ ಖಾದರ್ ಪ್ರತಿಕ್ರಿಯಿಸಿದರು. ದಿಗಂತ್ ಸಂಶಯ ರೀತಿಯಲ್ಲಿ ನಾಪತ್ತೆಯಾಗಿದ್ದ. ಹೊರಗಿನ ಶಾಸಕರು ಬಂದು ಪ್ರಚೋದನೆ ರೀತಿಯಲ್ಲಿ ಮಾತನಾಡಿದ್ದಾರೆ. ಊರವರು ಮನೆಯವರಿಗೆ ಬೆಂಬಲ ನೀಡಿದ್ದಾರೆ. ಊರು ಒಗ್ಗಟ್ಟಾಗಿ ಇದೆ ಅಂತ ಹೇಳಿದರು. ಎಸ್ಪಿ ಅವರಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೇನೆ. ಸಮಾಜ ವಿಭಾಗ ವಹಿಸುವಂತಹ ಮಾತಿಗೆ ಜನರು ಮಹತ್ವ ಕೊಡೋದಿಲ್ಲ ಅಂತ ತಿಳಿಸಿದರು. ದಿಗಂತ ಪ್ರಕರಣ ಅಲ್ಲಿ ಒಬ್ಬ ಯುವಕ ಮನೆಯಿಂದ ಮಿಸ್ ಆದ. ಅದು ಕೂಡ ಒಂದು ಸಂಶಯದ ರೀತಿಯಲ್ಲಿ ಚಪ್ಪಲಿಯಲ್ಲಿ ಇಟ್ಟುಕೊಂಡು ಚಪ್ಪಲಿ ಬ್ಲಡ್ ಇದೆಲ್ಲ ಹಾಕಿ ಮೊಬೈಲ್ ಇಟ್ಟಲ್ಲಿ ಮಿಸ್ ಆದ. ಅದನ್ನು ಕೆಲವರು ಬಂದು ಬೇರೆ ಬೇರೆ ರೀತಿಯಿಂದ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಕೂಡ ಹೊರಗಿನ ಒಬ್ಬ ಜನಪ್ರತಿ ಬಂದು ಈ ರೀತಿಯ ಒಂದು ಪ್ರಿಮೆಚ್ಯೂರ್ ಅಂದ್ರೆ ಮೆಚುರಿಟಿ ಇಲ್ಲದಂತ ಅದನ್ನು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಒಂದು ಪ್ರಭುತ್ವದ ಇಲ್ಲದಂತಹ ಮಾತುಗಳನ್ನಾಡಿ ಅಲ್ಲಿ ಒಂದು ಅವಿಶ್ವಾಸವ ಅಥವಾ ಒಂದು ಪ್ರೋಕ್ ಮಾಡುವಂತ ಮಾತನ್ನಾಡಿದ್ರು. ಅದೇ ಊರವರು ಯಾರು ಕೂಡ ಅದಕ್ಕೆ ತಲೆ ಕೊಡಲಿಲ್ಲ. ಆ ಊರವರೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಒಟ್ಟಾಗಿಯೇ ಸಭೆಯಲ್ಲಿ ಇದ್ದುಕೊಂಡು ಇಡೀ ಊರು ಎಲ್ಲ ಜಾತಿ ವರ್ಗದವರು ಕೂಡ ಅಲ್ಲಿ ಆ ಮನೆಯವರಿಗೆ ಬೆಂಬಲವಾಗಿದ್ದುಕೊಂಡು ಅವತ್ತು ಶಾಪ್ ಅನ್ನೆಲ್ಲ ಕೂಡ ಬಂದ್ ಮಾಡಿದ್ದಾರೆ. ಊರು ಒಗ್ಗಟ್ಟಲ್ಲಿದೆ. ನಮಗೆ ನಮ್ಮ ಊರು ಒಗ್ಗಟ್ಟಲ್ಲಿ ಇರಬೇಕು. ಇದರಲ್ಲಿ ಹೊರಗಿನವರು ಬಂದು ಮಾತಾಡಿ ಹೋಗುವಂತದ್ದು. ಊರು ಒಗ್ಗಟ್ಟಿದೆ. ಕೋಲಾರದ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಗೋಲ್ಡನ್ ಡೈರಿಯಲ್ಲಿ ಅಕ್ರಮ ನಡೆದಿದ್ದು ತನಿಖೆಗೆ ಒತ್ತಾಯ ಮಾಡಿದ್ದೀನಿ ಅಂತ ಹೇಳಿದರು. ರೈತರು ಲೀಟರ್ ಹಾಲಿಗೆ 30 ರೂಪಾಯಿ ಪಡೆಯುವುದಕ್ಕೆ ಸಾಕಷ್ಟು ಹರಸಾಹಸವನ್ನ ಪಡಬೇಕಾಗಿದೆ. ಕೊಮೂಲ್ 12.5 ಕ್ಷೇತ್ರ ವಿಂಗಡಣೆಗೆ ಸಾಮಾನ್ಯ ಸಭೆಯಲ್ಲಿ ಒಮ್ಮತ ವಿಚಾರಕ್ಕೆ ನನ್ನ ವಿರೋಧ ಇದೆ. ಉಳಿದ 5 ವರ್ಷಗಳಿಂದ ಅವ್ಯವಹಾರ, ಅಕ್ರಮ, ಭ್ರಷ್ಟಾಚಾರ ತನಿಖೆಗೆ ಒತ್ತಾಯ ಮಾಡಿದ್ದೀನಿ ಅಂತ ಹೇಳಿದರು. ಬಡವರ ವಿಶೇಷವಾಗಿ ಹೆಣ್ಣು ಮಕ್ಕಳ ಬೆವರಿನಿಂದ ಬೆಳೀತಕ್ಕಂಥ ಸಂಸ್ಥೆ. ಆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಬಾರದು. ಈ ಬಗ್ಗೆ ಓಚಿಮೂಲಲ್ಲಿ ಕಳೆದ 5 ವರ್ಷಗಳಿಂದ ಏನೆಲ್ಲ ಅವ್ಯವಹಾರಗಳು, ಅಕ್ರಮಗಳು ಅಲ್ಲಿ ಎಂಡಿ ಆಗಿರ್ತಕ್ಕಂಥ ಗೋಪಾಲ್ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಕೈವಾರ ತಾತಯ್ಯ ಜಯಂತಿ ವೇಳೆ ಪ್ರದೀಪ್ ಈಶ್ವರ್, ಪಿಸಿ ಮೋಹನ್ ನಡುವೆ ವಾಕ್ಸಮರ ನಡೆದಿದೆ. ಸರ್ಕಾರದ ಜಯಂತಿ ಕಾರ್ಯಕ್ರಮ ಆಯೋಜನೆ ಆಗಿತ್ತು ಅಂತ ಹೇಳಿ ಪಿಸಿ ಮೋಹನ್ ಬಿಜೆಪಿ ಕಾಲದ ಕೊಡುಗೆ ಹೊಗಳ್ತಾ ಇದ್ರು. ಸರ್ಕಾರಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಬಗ್ಗೆ ತುತ್ತೂರಿ ಊದಬೇಡಿ ಅಂತ ಹೇಳಿ ಶಾಸಕ ಪ್ರದೀಪ್ ಈಶ್ವರ್ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಈ ವೇಳೆ ಶಾಸಕ, ಸಂಸದರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪ್ರದೀಪ್ ಈಶ್ವರ್ ಕಾರ್ಯಕ್ರಮವನ್ನೇ ಬಹಿಷ್ಕರಿಸಿ ಹೊರ ನಡೆದರು. ಶಾಸಕ, ಸಂಸದರ ಜಟಾಪಟಿಯಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಪ್ರದೀಪ್ ನಡವಳಿಕೆ ಸರಿಪಡಿಸಿಕೊಂಡ್ರೆ ಒಳ್ಳೆಯದು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಪಿಸಿ ಮೋಹನ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರದೀಪ್ ಚಿಕ್ಕ ಮಗುವಲ್ಲ, ಅವರಿಗೂ ಕೂಡ ವಯಸ್ಸಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಪರ್ಮನೆಂಟಾ? 2 ವರ್ಷಗಳಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇವತ್ತು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟಾ? 2 ವರ್ಷಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಅವರು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು ಅನ್ಸುತ್ತೆ. ಅವರ ಒಂದು ಅವ್ರಿಗೆ ಒಳ್ಳೇದು ಅನ್ಸುತ್ತೆ. ನಾನು ಅಷ್ಟೇ ಹೇಳಕ್ಕಾಗುತ್ತೆ. ಯಾಕಂದ್ರೆ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸು ಏನಂತ ಹೇಳಿದ್ರೆ, ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ಶಾಸಕರಾಗಿದ್ದಾರೆ ನಮ್ಮ ಸಮುದಾಯದವರು ಕೂಡ ಜಾಸ್ತಿ ಜನ ಇದ್ದಾರೆ. ಇವತ್ತು ಸಮುದಾಯಕ್ಕೆ ಏನ್ ಮಾಡಬೇಕು, ಅಲ್ಲಿರೋ ಬಡಬಗ್ಗರು ನಮ್ಮ ಸಮಾಜದವರು ಏನಿದ್ದಾರೆ ಅವ್ರಿಗೆ ಏನ್ ಆಗಬೇಕು ಅನ್ನೋದನ್ನ ನೋಡಬೇಕೆ ಹೊರತು ಈ ತರಹ ಫ್ರಸ್ಟ್ರೇಷನ್, ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಅಂತ ಜನ ಕೇಳಿರ್ತಾರಲ್ಲಿ, ಆ ಫ್ರಸ್ಟ್ರೇಷನ್ ಈ ರೀತಿ ಬಿಟ್ಟಿದ್ದು ತಪ್ಪು. ಇವತ್ತು ನಾನು ಹೇಳ್ತೀನಿ, ಶಿವಮೊಗ್ಗ ಜಿಲ್ಲಾ ಕ್ಷತ್ರಿಯ ಮರಾಠ ಸೇವಾ ಸಂಘದಿಂದ ಮರಾಠ ಸಮಾಜದ ವೆಬ್ಸೈಟ್ ಹಾಗೂ ಸಮಾಜದ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಸಚಿವ ಸಂತೋಷ್ ಲಾಡ್ ಮರಾಠ ಸಮಾಜದ ವೆಬ್ಸೈಟ್ ಲೋಕಾರ್ಪಣೆಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಸದ ರಾಘವೇಂದ್ರ, ಶಾಸಕರಾದ ಬೇಳೂರು ಗೋಪಾಲಕೃಷ್ಣ, ಧನಂಜಯ ಸರ್ಜಿಮ್ ಸೇರಿದಂತೆ ಮುಖಂಡರು ಭಾಗವಹಿಸಿದರು.
ಮಹಾರಾಷ್ಟದ ಪುಂಡರಿಂದ ಕರ್ನಾಟಕ ಬಸ್ಗಳ ಮೇಲೆ ಕಲ್ಲು ಬಾಟಲ್ ತೂರಾಟ ಪ್ರಕರಣದ ಸಂಬಂಧ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾನೂನು ಕೈಗೆ ತೆಗೆದುಕೊಳ್ಳೋರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಂಡು ಜೈಲಿಗೆ ಕಳಿಸಬೇಕು. ಒಂದು ಭಾಷೆ ಇನ್ನೊಂದು ಭಾಷೆಗೆ ಸಂಘರ್ಷ ಅನ್ನುವಂಥದ್ದು ಆಗಬಾರದು ಅಂತ ಹೇಳಿದ್ದಾರೆ. ಯಾರು ಕಾನೂನು ಕೈ ತೆಗೆದುಕೊಳ್ತಾರೆ ನಿರ್ದಾಕ್ಷಿಣ್ಯವಾದಂತಹ ಕಾನೂನು ಕ್ರಮ ಕೈಗೊಳ್ಳಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು, ಜೈಲಿಗೆ ಕಳಿಸಬೇಕು. ಅವರು ಯಾರು ಕಾನೂನು ಕ್ರಮ ಕೈಗೊಳ್ತಾರೆ ಇದು ಒಂದು ಭಾಷೆ ಮತ್ತೊಂದು ಭಾಷೆಗೆ ಸಂಘರ್ಷ ಅನ್ನುವಂಥದ್ದು ಆಗಬಾರದು. ಆ ರೀತಿಯಾದಂಥದ್ದು ಕಾನೂನು ಕೈ ತೆಗೆದುಕೊಂಡವ್ರಿಗೆ ಕಠಿಣ ಶಿಕ್ಷೆ ಕೊಡ್ಲಿಕ್ಕೆ ಅದಕ್ಕೆ ಅಲ್ಲಿ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕು, ಮಾತಾಡಿ ಅಲ್ಲಿಯ ಹೋಮ್ ಮಿನಿಸ್ಟರ್ಗಳ ಜೊತೆ ಮಾತಾಡಿ ಕ್ರಮಕ್ಕೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ವಿಚಾರ ಸಂಬಂಧ ನನಗೇನು ಮಾಹಿತಿ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅಧಿಕಾರಿಗಳು ಅಧಿಕೃತವಾಗಿ ನಮಗೇನು ಮಾಹಿತಿ ಕೊಡಲ್ಲ, ನನಗೇನು ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದ್ರು. ಸಂಪೂರ್ಣ ತನಿಖಾ ಬಳಿಕವೇ ಎಲ್ಲ ಗೊತ್ತಾಗಲಿದೆ ಅಂತ ತಿಳಿಸಿದ್ರು. ನಮಗೇನು ಇನ್ಫಾರ್ಮೇಶನ್ ಅವರು ಅಧಿಕೃತವಾಗಿ ನಮಗೇನು ಕೊಡೋದಿಲ್ಲ, ಅವರು ಕೊಟ್ಟಿಲ್ಲ ಇಲ್ಲಿವರೆಗೂ. ಸ್ಪೆಕ್ಯುಲೇಷನ್ಸ್ ಅಷ್ಟೇ ಬಿಟ್ರೆ ನಮಗೇನು ಅಫಿಷಿಯಲ್ ಆಗಿ ಯಾವುದನ್ನು ಕಮ್ಯುನಿಕೇಟ್ ಮಾಡಿಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಅವರು ಇನ್ವೆಸ್ಟಿಗೇಷನ್ ಮಾಡಿದ ನಂತರವೇ ನಮಗೆಲ್ಲ ಗೊತ್ತಾಗುತ್ತೆ. ನಮಗೇನು ಹಾವೇರಿಯಲ್ಲಿ ಜಸ್ಟಿಸ್ ಫಾರ್ ಸ್ವಾತಿ ಹೋರಾಟ ನಡೀತಾ ಇದೆ. ಆರೋಪಿಗಳ ವಿರುದ್ಧ ಹಿಂದೂ ಸಂಘಟನೆಗಳ ಸಮರ ಸಾರಿದ್ದು ಲವ್ ಜಿಹಾದ್ ಆರೋಪದ ಬೆನ್ನಲ್ಲೇ ತನಿಖೆ ಚುರುಕುಗೊಂಡಿದೆ. ಹಲಗೇರಿ ಪೊಲೀಸರು ನಯಾಜ್, ವಿನಯ್, ದುರ್ಗಾಚಾರ್ಯನ್ನ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ಆರೋಪಿ ನಯಾಜ್ನನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿದ್ದಾರೆ. ತುಮಕೂರು ನಗರದ ಶೆಟ್ಟಿಹಳ್ಳಿ ಬಳಿಯ ರೈಲ್ವೆ ಅಂಡರ್ ಪಾಸ್ ಕಾಮಗಾರಿಗೆ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಜೊತೆಗೆ ಭೀಮಸಂದ್ರದ ಅಂಡರ್ ಪಾಸ್ಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಸೋಮಣ್ಣರಿಗೆ ನಗರ ಶಾಸಕ ಜ್ಯೋತಿ ಗಣೇಶ್, ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, ರೈಲ್ವೆ ಅಧಿಕಾರಿಗಳು ಹಾಗೂ ಪಾಲಿಕೆ ಆಯುಕ್ತೆ ಅಶ್ವಿಜಾ ಸೇರಿದಂತೆ ಹಲವರು ಸಾಥನ್ನ ನೀಡಿದರು. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮ ಪಂಚಾಯಿತಿಯ ಬಳಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ರೈತ ಸಂಘದಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ರೈತರ ಮೇಲೆ ನಿರಂತರ ದೌರ್ಜನ್ಯದ ಬಗ್ಗೆ ಚರ್ಚೆ ನಡೆಯಿತು. ಈ ಸಭೆಯಲ್ಲಿ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ, ಗ್ರಾಮಸ್ಥರು, ರೈತ ಸಂಘಟನೆಯ ಪ್ರಮುಖರು ಭಾಗಿಯಾಗಿದ್ದರು. ಗ್ರಾಮ ಪಂಚಾಯಿತಿಯಿಂದ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯ ನೀಡಲಾಗ್ತಾ ಇಲ್ಲ, ನಿವೇಶನ ರಹಿತರು ಕಾಫಿ ತೋಟದಲ್ಲಿ ಬಂದು ಕೂರ್ತಾ ಇದ್ದು ದೌರ್ಜನ್ಯ ಎಸಗ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದರು. ಬೆಂಗಳೂರಿನ ಉತ್ತರದ ಕಣ್ಣೂರಿನಲ್ಲಿ ಅವೈಜ್ಞಾನಿಕ ಕಸ ವಿಲೇವಾರಿಯಿಂದಾಗಿ ಜನರ ಬದುಕು ಬರ್ಬಾದಾಗಿದೆ. ತ್ಯಾಜ್ಯ ವಿಲೇವಾರಿ ಘಟಕದಿಂದ ಜನ ಭಯಭೀತರಾಗಿದ್ದಾರೆ. ಕಣ್ಣೂರು ಗ್ರಾಮದವರು ಪ್ರತಿದಿನ ನೀರಿನ ಜೊತೆ ವಿಷ ಕುಡಿದು ಜೀವನವನ್ನ ನಡೆಸ್ತಾ ಇದ್ದಾರೆ. ಅಂತರ್ಜಲ ಕುಸಿತಗೊಂಡಂತಹ ಬೋರ್ವೆಲ್ ನೀರು ಕಲುಷಿತಗೊಂಡಿದ್ದು ಗ್ರಾಮಸ್ಥರು ಕಲುಷಿತ ನೀರಿನಿಂದಾಗಿ ಕಂಗಾಲಾಗಿದ್ದಾರೆ. ದಾವಣಗೆರೆಯ ಗ್ರಂಥಾಲಯಗಳಲ್ಲಿ ಮೊಬೈಲ್ ಫೋನ್ ಬಳಕೆಯನ್ನ ನಿಷೇಧಿಸುವಂತೆ, ಓದುಗರಿಗೆ ಶಾಂತ ರೀತಿಯ ವಾತಾವರಣ ಕಲ್ಪಿಸುವಂತೆ ದಾವಣಗೆರೆ ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಗರದ ಸಿಲ್ವರ್ ಜುಬಿಲಿ, ಆಂಜನೇಯ ಬಡಾವಣೆ ಹಾಗೂ ದೇವರಾಜ್ ಅರಸು ಬಡಾವಣೆಯ ಶಾಖಾ ಗ್ರಂಥಾಲಯಗಳಿಗೆ ಆಕಸ್ಮಿಕವಾಗಿ ಭೇಟಿ ನೀಡಿದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪುಸ್ತಕದ ಬದಲು ಮೊಬೈಲ್ ಫೋನ್ನಲ್ಲಿ ಮಗ್ನರಾಗಿದ್ದರು. ಇದನ್ನ ಕಂಡು ಡಿಸಿ ಸ್ಥಳದಲ್ಲಿಯೇ ಕ್ಲಾಸ್ ತಗೊಂಡಿದ್ದಾರೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಲ್ಯಾಬ್ನಲ್ಲಿ ತೊಗರಿಬೇಳೆ, ಕೇಸರಿ ದಾಲ್ ಮತ್ತು ಸಾಸಿವೆಯಲ್ಲೂ ಕೂಡ ಕಲಬೆರಕೆ ಪತ್ತೆಯಾಗಿದೆ. ಜೇನುತುಪ್ಪಕ್ಕೆ ಕೃತಕ ಬಣ್ಣವಿರುವಂತಹ ಅದಿರುವುದು ಕೂಡ ಬಯಲಾಗಿದೆ. ತಜ್ಞರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೇಸರಿ ಬೇಳೆಯನ್ನ ಕೂಡ ನಿರಂತರವಾಗಿ ಸೇವಿಸುವುದರಿಂದಾಗಿ ವ್ಯಕ್ತಿಯು ಲೆಥರಿಸಂ ಕಾಯಿಲೆಗೆ ತುತ್ತಾಗ್ತಾನೆ. ಎರಡೂ ಕಾಲುಗಳ ನರ ಹಾಗೂ ಮಾಂಸಖಂಡಗಳ ಮೇಲೆ ಸರಿ ಪರಿಣಾಮ ಬೀರಲಾಗುತ್ತೆ. ಇದರಿಂದಾಗಿ ನ್ಯೂನ್ಯತೆ ಕೂಡ ಉಂಟಾಗುತ್ತೆ. ಶಾಶ್ವತವಾದಂತಹ ಅಂಗವೈಕಲ್ಯ ಉಂಟಾಗುವಂತಹ ಸಾಧ್ಯತೆ ಕೂಡ ಇದೆ. ಇದರಿಂದಾಗಿ ಪಾರ್ಶ್ವವಾಯು ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ತಜ್ಞರು ಇದರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಅಂತ ಹೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ. ಧಾರವಾಡದ ಚಿಕ್ಕಮಲ್ಲಿಗವಾಡ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ಲದ ಕುರಿತು ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಆದರೆ ಈ ವರದಿ ಬೆನ್ನಲ್ಲಿಯೇ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಜಿಲ್ಲಾಧಿಕಾರಿ ದಿವ್ಯಪ್ರಭು ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಇದನ್ನ ಗಂಭೀರವಾಗಿ ಪರಿಗಣಿಸುತ್ತೇವೆ. ಕಿರುಕುಳ ತಡೆಗೆ ಆದೇಶ ಇದೆ. ಹೀಗಾಗಿ ಜಿಲ್ಲಾಡಳಿತದಿಂದ ಸಹಾಯವಾಣಿ ಮಾಡಿದ್ದೇವೆ. ಪೊಲೀಸ್ ಇಲಾಖೆ, ಸಹಕಾರ ಸಂಘಗಳ ಇಲಾಖೆಯವರು ಕ್ರಮ ಜರುಗಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ.
ವಿಷಯ ನೀವು ಹೇಳಿದಾಗೆ ಈಗ ಗಮನಕ್ಕೆ ಬಂದಿದ್ದು. ಇದನ್ನು ನಾವು ತುಂಬಾ ಗಂಭೀರವಾಗಿ ನಾವು ಇವತ್ತು ಪರಿಗಣಿಸ್ತೀವಿ. ಈಗಾಗಲೇ ಸರ್ಕಾರ ಒಂದು ಆರ್ಡಿನೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಂಥ ಒಂದು ಕಿರುಕುಳ ಆಗಬಾರದು ಅಂತ ನಿಟ್ಟಿನಲ್ಲಿ ನಾವು ಈ ತರ ಒಂದು ಸಹಾಯವಾಣಿ ಮತ್ತೆ ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟ ಇವರು ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಕ್ರಮ ಕೈಗೊಳ್ತಾರೆ. ಈ ಚಿಕ್ಕಮಳ್ಳಿಗವಾಡಿ ಇಶ್ಯೂವನ್ನು ನಾನು ತಕ್ಷಣನೇ ನೆನಪಿರಲಿ ಖ್ಯಾತಿಯ ನಟ ಪ್ರೇಮ್ ಹಾಗೂ ನಟಿ ಶರಣ್ಯಾ ಶೆಟ್ಟಿ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿಯನ್ನ ನೀಡಿದ್ರು. ನವಗ್ರಹ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನವನ್ನ ಪಡೆದ್ರು. ಪರ್ಯಾಯ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥರಿಂದ ಕೋಟಿ ಗೀತಾಲೇಖನ ಯಜ್ಞ ದೀಕ್ಷೆಯನ್ನ ಸ್ವೀಕರಿಸಿದ್ರು. ಧಾರವಾಡದ ನಗರದ ಕಾಲೇಜ್ ರಸ್ತೆಯಲ್ಲಿ ಬಣ್ಣ ದೋಕುಳಿ ಹಬ್ಬ ರಂಗೇರಿದೆ. ಬಣ್ಣದಾಟದ ಮಧ್ಯೆ ರೇನ್ ಡ್ಯಾನ್ಸ್, ಗಡಿಗೆ ಹೊಡೆಯುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ವಿವಿಧ ಬಡಾವಣೆಯ ತಂಡಗಳು ಭಾಗಿಯಾಗಿದ್ದು ಡಿಜೆ ಮ್ಯೂಸಿಕ್ ಅಬ್ಬರದ ಮಧ್ಯೆ ಹೋಳಿ ಸಂಭ್ರಮ ಭರ್ಜರಿಯಾಗಿ ನಡೆದಿದೆ. ಹಂಪಿ ಶ್ರೀ ವಿರೂಪಾಕ್ಷ ದೇಗುಲದ ಎದುರು ವಿದೇಶಿಯರು, ದೇಶೀಯರು ಮತ್ತು ಸ್ಥಳೀಯರು ಭರ್ಜರಿಯಾಗಿ ಹೋಳಿ ಹಬ್ಬವನ್ನ ಸಂಭ್ರಮಿಸಿದ್ದಾರೆ. ಸ್ಥಳೀಯರ ಟಮಟೆ ನಾದಕ್ಕೆ ವಿದೇಶಿ ಪ್ರವಾಸಿಗರು ಕುಣಿದು ಕುಪ್ಪಳಿಸಿದ್ದಾರೆ. ಪರಸ್ಪರ ಬಣ್ಣ ಎರಚಿ ಸಂಭ್ರಮಿಸಿದ್ದಾರೆ. ನಾನಾ ರಂಗುಗಳು ಖರೀದಿ ಮಾಡಿ ಓಕುಳಿಯನ್ನ ಆಡಿದ್ದಾರೆ. ಇನ್ನು ಮಲೆನಾಡಿನಲ್ಲಿ ಕಲರ್ಫುಲ್ ಹೋಳಿ ಸಂಭ್ರಮ ಮನೆ ಮಾಡಿದೆ. ಶಿವಮೊಗ್ಗದ ಗೋಪಿ ಸರ್ಕಲ್ ಅಲ್ಲಿ ಆಯೋಜನೆ ಮಾಡಿರುವಂತಹ ಹೋಳಿ ಉತ್ಸವದಲ್ಲಿ ಯುವಕ ಯುವತಿಯರು ಡಿಜೆ ಸಾಂಗ್ಸ್ಗೆ ಕುಣಿದು ಕುಪ್ಪಳಿಸಿದ್ದಾರೆ. ಜನರು ಹೋಳಿ ಹಬ್ಬವನ್ನು ಅದ್ದೂರಿಯಾಗಿ ಸಂಭ್ರಮಿಸಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 2 ದಿನ ಹೋಳಿ ಆಚರಣೆ ಮಾಡಲಾಗಿದೆ. ನಗರದ ಲೋಕನಾಥ್ ಚೌರಹಾರದಲ್ಲಿ ಬಣ್ಣಗಳ ಹಬ್ಬವನ್ನು ಆಚರಿಸುವುದಕ್ಕೆ ಹೆಚ್ಚಿನ ಸಂಖ್ಯೆಯ ಜನರು ಸೇರಿದರು. ಉತ್ತರ ಪ್ರದೇಶದ ಮಥುರಾದಲ್ಲಿ ಸಾಂಪ್ರದಾಯಿಕವಾಗಿ ಹೋಳಿ ಹಬ್ಬ ಆಚರಿಸಲಾಗುತ್ತೆ. ಹೋಳಿ ಹಬ್ಬದ 2ನೇ ದಿನವನ್ನ ಶ್ರೀ ದೌಜಿ ಮಹಾರಾಜರನ್ನ ಪೂಜಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಪುರುಷರು ಗೋಪಾಲಕರ ವೇಷ ಮತ್ತು ಮಹಿಳೆಯರು ಗೋಪಿಕಾ ವೇಷವನ್ನು ಧರಿಸಿ ಸಂಭ್ರಮಿಸುತ್ತಾರೆ. ಅಸ್ಸಾಂನ ದೇರ್ಘಾವನ್ನಲ್ಲಿ ಲಚಿತ್ ಪುರ್ಖರ್ಕನ್ ಪೊಲೀಸ್ ಅಕಾಡೆಮಿಯ ಉದ್ಘಾಟನಾ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡಿದ್ರು. ಈ ವೇಳೆ ಭಾಷಣವನ್ನ ಕೂಡ ಮಾಡಿದ್ರು. ಮುಂದಿನ 5 ವರ್ಷಗಳಲ್ಲಿ ಪೊಲೀಸ್ ಅಕಾಡೆಮಿ ಇಡೀ ದೇಶದ ಅತ್ಯುತ್ತಮ ಪೊಲೀಸ್ ಅಕಾಡೆಮಿಯಾಗಲಿದೆ. ಲಚಿತ್ ಬರ್ಫುಕನ್ ಕೇವಲ ಅಸ್ಸಾಂ ರಾಜ್ಯಕ್ಕೆ ಸೀಮಿತವಾಗಿತ್ತು. ಆದರೆ ಇಂದು ಲಚಿತ್ ಅವರ ಜೀವನದ ಚರಿತ್ರೆಯನ್ನ 23 ಭಾಷೆಗಳಲ್ಲಿ ಕಲಿಸಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡ್ತಾ ಇದೆ ಅಂತ ಹೇಳಿದ್ರು.